ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶಿವ ಡಿಸೈನರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಷಯ ಏನಪ್ಪ ಅಂತಂತಂದರೆ, ನನ್ನ ಒಂದು ದಿನಚರಿ ಸ್ಟಾರ್ಟ್ ಆಗೋದೇ ಒಂದು ರಂಗೋಲಿಯಿಂದ ಅಂತ ಹೇಳ್ಬೋದು ಸ್ನೇಹಿತರೆ. ಅದೇನಪ್ಪ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ನನಗೆ ರಂಗೋಲಿ ಹಾಕೋದಂತಂದರೆ ತುಂಬಾ ಖುಷಿ ಕೊಡುತ್ತೆ. ಹಾಗೆ ದಿನನಿತ್ಯವೂ ಕೂಡ ನನಗೆ ಬೆಳಗ್ಗೆ ಎದ್ದ ತಕ್ಷಣ ರಂಗೋಲಿ ಹಾಕೋದ್ರಲ್ಲಿ ತುಂಬಾ ಖುಷಿ ಕೊಡುತ್ತೆ. ಹಾಗಾಗಿ ಪ್ರತಿನಿತ್ಯ ನಾನು ಅದನ್ನು ಪಾಲಿಸ್ಕೊಂಡು ಬರ್ತಾಯಿದ್ದೀನಿ. ಹಾಗೆ ನಮ್ಮ ಸನಾತನ ಧರ್ಮದ ಹಿಂದಿನ ಕಾಲದಿಂದಲೂ ಒಂದು ರಂಗೋಲಿ ಹಾಕುವುದು ಒಂದು ಸಾಂಪ್ರದಾಯಿಕ ಅಂತಲೇ ಹೇಳ್ಬೋದು. ಹಾಗಾಗಿ ಪ್ರತಿನಿತ್ಯ ನಮ್ಮ ಮಹಿಳೆಯರೆಲ್ಲರೂ ಮನೆ ಮುಂದೆ ರಂಗೋಲಿ ಹಾಕೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು. ಹಾಗಾಗಿ ನನಗೆ ಅದೇನೂ ಗೊತ್ತಿಲ್ಲ ಸ್ನೇಹಿತರೆ, ಪ್ರತಿದಿನ ರಂಗೋಲಿ ಹಾಕೋದ್ರಿಂದ ನನಗೆ ಪಾಸಿಟಿವ್ ಒಂದು ಮೈಂಡ್ ಸೆಟ್ಟನ್ನು ಆಗುತ್ತೆ. ಏನಾದರೂ ಒಂದು ಹೊಸದನ್ನು ಕಲಿಬೇಕು, ಹೊಸದನ್ನು ಮಾಡಬೇಕು ಅಂತ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಕ್ಕಂಥದ್ದೇ ಈ ರಂಗೋಲಿ ಅಂತ ನಾನು ಹೇಳ್ತೀನಿ. ಹಾಗಾಗಿ ನೀವು ಕೂಡ ಮನೆ ಮುಂದೆ ರಂಗೋಲಿ ಹಾಕೋದು ಒಂದು ಒಳ್ಳೆಯ ಸಂಪ್ರದಾಯನೇ ಅಂತ ಹೇಳ್ತೀನಿ. ಹಾಗಾಗಿ ದಯವಿಟ್ಟು ಯಾರೆಲ್ಲ ಒಂದು ಬೆಳಗ್ಗೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕ್ತೀರಾ ಅವರೆಲ್ಲ ಒಂದು ಕಮೆಂಟಲ್ಲಿ ನಾನು ಹಾಕ್ತೀನಿ ಅಕ್ಕ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಷಯ ನಿಮಗೇನಾದರೂ ಇಷ್ಟ ಆಗಿದ್ದರೆ, ನಾನು ಹೇಳಿರೋದೇನೋ ತಪ್ಪಾಗಿದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ಥರ ನನಗೆ ನೀವೆಲ್ಲರೂ ಸಪೋರ್ಟ್ ಬೇಕು. ಹಾಗಾಗಿ ನೀವೆಲ್ಲರೂ ಸಪೋರ್ಟ್ ಹೀಗೆ ಮಾಡ್ತಾಯಿರಿ. ಇನ್ನೂ ಹೊಸದನ್ನು ನಾನು ಕಲಿತು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ಸ್ನೇಹಿತರೆ, ಬಟ್ಟೆ ಹೊಲಿಯೋದು ಕೂಡ ನನಗೆ ತುಂಬಾ ಇಷ್ಟ. ಯಾವತ್ತೂ ಕೂಡ ನನಗೆ ಬೇಜಾರೇ ಆಗಿಲ್ಲ. ಪ್ರತಿದಿನವೂ ನನಗೆ ರಂಗೋಲಿ ಹಾಗೂ ಬಟ್ಟೆ ಹೊಲಿಯೋದಂದರೆ ತುಂಬಾ ಇಷ್ಟ. ಹಾಗಾಗಿ ನೀವು ಕೂಡ ಪ್ರತಿದಿನ ತಮ್ಮ ಮನೆಗಳ ಮುಂದೆ ರಂಗೋಲಿ ಹಾಕಿ ಆ ದಿನವನ್ನು ಶುಭವನ್ನಾಗಿಸಿಕೊಳ್ಳಲಿ ಎಂದು ನಾನು ಹೇಳ್ತೀನಿ. ಪ್ರತಿಯೊಬ್ಬರು ಪ್ರತಿಯೊಂದು ದಿನವೂ ಹೊಸದನ್ನು ಕಲಿತು ಮುಂದೆ ಸಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು